ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತಿನ ಲಾಗ್ ನಮ್ಮ ಕಾಲೇಜಿಂದ ಸ್ಟಾರ್ಟ್ ಮಾಡತ್ತೀನಿ. ಏನಪ್ಪ ವಿಷಯ ಅಂದ್ರೆ ಇವತ್ತು ಲಾಸ್ಟ್ ಡೇ ಐತಿ ಅಸೈನ್ಮೆಂಟ್ ಸಬ್ಮಿಷನ್ದು. ಇಷ್ಟು ದಿನ ಕಾಲೇಜಿಗೆ ಬರ್ಲಾರ್ದವ್ರು ಇವತ್ತು ಕಾಲೇಜಿಗೆ ಬಂದೀವಿ. ಅಲ್ಲಿ ಹೊಂಟಾರ ನೋಡ್ರಿ ನಮ್ಮ ಹುಡ್ರು. ಇವತ್ತು ಕಾಲೇಜಿಗೆ ಬಂದೀವಿ. ಅಸೈನ್ಮೆಂಟ್ ಲಾಸ್ಟ್ ಡೇ ಐತಿ. ಅಸೈನ್ಮೆಂಟ್ ಲಾಸ್ಟ್ ಡೇ ಐತೆ ಅಂತ ಕ್ಲಾಸಿಗೆ ಹೋಗಿವಿ. ಆದರೆ ಅಲ್ಲಿ ಸೆಮಿನಾರ್ ನಡೆದೈತಿ. ಅದಕ್ಕೆ ಹೊರಗೆ ಬಂದು ಕ್ಯಾಂಟೀನ್ಗೆ ಹೊಂಟಿವಿ ಟಿಫನ್ ಮಾಡೋಕ್ಕೆ. ಮತ್ತೆ ಮುಂದೆ ತೋರಿಸ್ತೀವಿ. ಜಲ್ದಿ ಹೇಳು. ಏನು ಮಾಡ್ತೀವಿ ಗೈಸ್, ಭಾಳ ದಿನಕ್ಕೊಬ್ಬ ಮಹಾನ್ ಭಾವ ನಮ್ಮ ಕಾಲೇಜಿಗೆ ಬಂದ್ಬಿಟ್ಟಾನ ನೋಡ್ರಿ. ಯಾಕಪ್ಪ ಭಾಳ ದಿನಕ್ಕೆ ಬಂದ್ಬಿಟ್ಟಿಯಲ್ಲ ಕಾಲೇಜಿಗೆ? ಹೋಯ್ ಸೊಕರ. ಇಲ್ಲಿ ನಮ್ಮ ಗೌಡ್ರ ಬರ್ತಡೇ ಇವತ್ತು. ನಮ್ಮ ಗೌಡ, ನಮ್ಮ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಫಾಲೋವರ್ಸ್ ಕಡೆಯಿಂದ ಹ್ಯಾಪಿ ಬರ್ಡೇ ಟು ಯು. ಜೋರು ಹೇಳಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಗೌಡನ ಬರ್ತಡೇ ಇವತ್ತು. ಸೆಲೆಬ್ರೇಷನ್ ಮಾಡೋಣ. ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಂತ. ಇವಾಗ ಫಸ್ಟ್ ಅಸೈನ್ಮೆಂಟ್ ತೋರಿಸಿ ಬರೋಣ. ಸಾವ್ಕಾರ ಬುಲೆಟ್ ತೊಗೊಂಡು ಬಂದಾರ. ಮತ್ತೆ ರೀ ಎಂಟ್ರಿ. ಹಲೋ ₹100 ಕರೆಕ್ಟ್ ಇಲ್ವಾ? ಫ್ರೆಂಡ್ಸ್ ₹100 ಕರೆಕ್ಟ್ ಇತ್ತು. ಒಂದು ಅಲೋ ತಗೊಂಬಿಡೀನಿ. ಹೊಟ್ಟೆ ಹಾಕೊಂಬಿಡು, ಹೊಟ್ಟೆ ಹಾಕೊಂಬಿಡು. ನಾನು 40 ತಗೊಂಡು ಹೊಟ್ಟೆಗೆ ಹಾಕ್ಕೊಂಡ್ಬಿಡ್ತಾರ. ಫೋನ್ ಚಾರ್ಜ್ 4% ಹರ್ಕೊಂಡು ತಿಂದ್ಬಿಡ್ರಿ ಅವನ್ನ. ಹೇಳೋದು ಕೇಳ್ರಿ. ಎಷ್ಟೆಲ್ಲ ನೋಡ್ರಿ. ಎಲ್ಲರ ಕಟ್ಟಿಂಗ್ ಅಂಗಡಿಗೆ ಹೋದ್ರೆ ಇಲ್ಲಿ ತೋರಿಸ್ರಿ ಇದನ್ನು. ಇದು ಫಾಲೋ ಮಾಡ್ರಿ. ಗೈಸ್, ಫೈನಲಿ ಎಲ್ಲ ಅಸೈನ್ಮೆಂಟ್ನೆಲ್ಲ ತೋರಿಸ್ಕೊಂಡು ರೂಮ್ ಕಡೆ ಹೊರಟಿವಿ ಊಟ ಮಾಡೋಣ ಅಂತ. ನೋಡ ಎಲ್ಲ ಕಂಪ್ಲೀಟ್ ಆಯ್ತು. ಹಂಗೆಲ್ಲ ತೋರಿಸ್ಕೊಂಡಿಲ್ಲ. ಎಲ್ಲ ಪೊಲಿಟಿಕಲ್ ತೋರಿಸಲ್ಲ ನೀವು ದಿನ ಎಲ್ಲ ತೋರಿಸಿದ್ರೆ ಮುಗಿತು. ನಾವು ತೋರಿಸ್ಬೇಕಲ್ಲ. ತೋರಿಸಿದೆ ಪೊಲಿಟಿಕಲ್ ತೋರಿಸಿನಿ, ಆದ್ರೆ ಟಿಕ್ ಹಾಕ್ಸಿಲ್ಲ. ಇಲ್ಲಿ ಬಂದ್ರು ನೀನು ತೋರಿಸಿ ಎಲ್ಲ ತೋರಿಸಿ ನಾವು ಮುಗಿತು. ಫೈನಲ್ ಡನ್. ಇವ್ರು ಎಂತಾರ ಚೈಲ್ಡ್ 15 Pro Max. ಆ ಫೋನ್ ಹೆಂಗೈತಿ ತೋರಿಸಿ. ಒಂದು ಸೆಕೆಂಡ್. ವಿಶ್ ಹ್ಯಾಪಿ ಬರ್ಡೇ ಮಮ್ಮು. ಥ್ಯಾಂಕ್ ಯು ಸೋ ಮಚ್. ಎಂತ ಬರ್ತಡೇ ವಿಷಯ ಇದು. ವಿಶ್ ಮಾಡಿ, ವಿಶ್ ಮಾಡಿ. ಬಾಳು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ನಗುತ್ತಾ ನಗುತ್ತಾ ಗಾಡಿ ಮಾಡಿ. ಬರ್ತಡೇ ನಮ್ ನಿಂಗೆ ಅಂದ. ನೀನ್ ಯಾಕೆ ಇಷ್ಟು ರೆಡಿ ಆಗಿದೆ? ಏನು ಚೇಂಜ್ ಇಲ್ಲ ತಮ್ಮ. ಏನ್ ಡಿಪ್ರೆಷನ್ ಅದು ಸಾಕು ಬಿಡ್ಲಿ. ಐಸ್ರಿ ಮುಗ್ದೈತಿ. ಅದನ್ನೇನು ಹಾಕ್ತಿದಿ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಬರ್ತಡೇ ಬಾಯ್ ಬರ್ತಡೇ ಇಟ್ಕೊಂಡು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ಬಂದ ನೋಡ್ರಿ ದೇವಸ್ಥಾನಕ್ಕೆ. ಲೇ ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗೋದ್ಬಿಟ್ಟು ಈಗ ಬಂದಿಯಲ್ಲ? ಇಲ್ಲ, ಬೆಳಗ್ಗೆ ಕಾಲೇಜಿಗೆ ಹೋಯ್ತಲ್ಲ ಮಗ, ಹಂಗಾಗಿ. ಕಾಲೇಜ್ಗೆ ಹೋದ್ರೆ ಬರೋಕ್ಕಾಗಲಿಲ್ಲ. ಮತ್ತೆ ಕಾಲೇಜಿಗೆ ಹೋಗಿ ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಬಂದಿ. ಮತ್ತೆ ಇವಾಗ ಮುಚ್ಚೈತಲ್ಲ ದೇವಸ್ಥಾನ. ಓಪನ್ ಮಾಡ್ತಾರೆ ಇವಾಗ ನೋಡು. ನೀನ್ ಸರಿ ಏನಾದ್ರು ಮಾಡ್ತಾರ? ಹೊರಗಿಂದ ಕೈ ಮುಗೋಲಿ. ಬಂದು ಓಪನ್ ಮಾಡ್ತಾರೆ. ಇಲ್ಲ ಹೊರಗಿಂದ ಕೈ ಮುಗೋಲಿ. ಇವೇನು ಅರ್ಜೆಂಟ್ ಕೆಲಸ ಇಲ್ಲ. ಇವನೇನ ದೇವ್ರಿಗೆ ಭೇಟಿಯಾಗಿ ಬರ್ತಾನಂತ. ಅವು ಭೇಟಿಯಾಗಿ ಬಂದಿದ್ದು ಸೆಲೆಬ್ರೇಷನ್ ಐತಿ. ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಅಂತ ನೆಕ್ಸ್ಟ್. ಗಾಯ್ಸ್, ಅವ್ರ ಚಿನ್ನಗೋಸ್ಕರ ಬರ್ತಡೇಕ್ಕೆ ಬುಲೆಟ್ ತಂದ ಗಾಯ್ಸ್ ಊರಿಗೆ ಹೋಗಿ. ಹೇಳ ಮಗ, ಏನು ಅನ್ಸಾಗುತ್ತೈತಿ? ಹೇಳಿ. ಮತ್ತೆ ಅವನಿಗೋಸ್ಕರ ತಂದಿಲ್ಲ ಬುಲೆಟ್? ಆಯ್ತು ಬಿಡು, ತಂದೇನು. ಬರ್ತಡೇ ಮಾಡೋಣ. ಬರ್ತಡೇ ಮಾಡಿ ಆರಾಮ್ ಚಿಕನ್ ತಿಂದು ಮಕ್ಕಳ. ಚಿಕನ್ ತಿಂದು ಮಕ್ಕತ್ತೀಯ? ಬೇರೆ ತಿಂದು ಮಕ್ಕಳಲ್ಲ. ಬೇರೆ ಏನಾಯ್ತು ರೊಕ್ಕಿಲ್ಲ ಸಕ್ಕರ. ಮಟನ್ ಗಿಟನ್ ತಿನ್ನಕ್ಕೆ ಬರೀ ಚಿಕನ್ ತಿನ್ನಕ್ಕೆ. ಬಂತು ನೋಡ್ರಿ ಬುಲೆಟ್. ಗಾಯ್ಸ್, ದೇವಸ್ಥಾನ ಓಪನ್ ಆಯ್ತು. ನಮ್ಮ ಹುಡುಗ ಹೊಂಟನ ಒಳಗೆ. ಮಗ ಚೆನ್ನಾಗಿ ಬೆಳ್ಕೊಂಬ. ಇಲ್ವಾ ಚೆನ್ನಾಗಿ ಬೆಳ್ಕೊಂಬಲ್ಲ. ಇವತ್ತು ಲಕ್ಷರ ಎಲ್ಲ ಉದ್ಧಾರ ಅಲ್ಲ ಅಂತ ಬೆಳ್ಕೊಂಬ. ಹೋಗೋಣ ಬಂದು ಫಸ್ಟ್ ಒಳಗೆ. ಗಾಯ್ಸ್, ದೇವ್ರಿಗಂತೂ ಭೇಟಿಯಾಗಿ ಬಂದ. ನೆಕ್ಸ್ಟ್ ಸೆಲೆಬ್ರೇಷನ್ ಮಾಡಕ್ಕೆ ಹೊಂಟೀವಿ. ನಮ್ಮ ಹುಡುಗಂದು ಹೆಂಗೆ ಸೆಲೆಬ್ರೇಷನ್ ಇರ್ತಂತ ನೋಡಂತ್ರಿ. ಚಟಿ ಮೇಲೆ ಗಾಯ್ಸ್, ಫೈನಲಿ ನಮ್ಮ ಗೌಡ್ರ ಬರ್ತಡೇ ಮಾಡಕ್ಕೆ ಸ್ಪಾಟಿಗೆ ಬಂದ್ಬಿಟ್ಟಿವಿ.
ಬಂದ್ರೆ ನೋಡ್ರಿ ನಮ್ಮ ಗೌಡ್ರು ಎಂಟ್ರಿ. ನಮ್ಮ ಹುಡ್ರೆಲ್ಲ ರೆಡಿ ಮಾಡತ್ತಾರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಾಕ. ಮಗ ಜಲ್ದಿ ರೆಡಿ ಮಾಡ್ರಿ. ಏನ್ ಪಟಾಕ್ಷಿ ಎಲ್ಲ ತಂದ್ಬಿಟ್ರಲ್ಲ ಗೈಸ್. ನಮ್ ಗೌಡ್ರ ಬರ್ತಡೇ ಪಟಾಕ್ಷಿ ಎಲ್ಲ ತಂದ್ಬಿಟ್ರಿ ಇವ್ರು. ಬಾಬಾ ಏನ್ಲೇ ಪ್ರಶಾಂತ ಪಟಾಕ್ಷಿ ಎಲ್ಲ ತಂದ್ಬಿಟ್ರಿ ಗೌಡ್ರ ಬರ್ತಡೇ. ಗೌಡ್ರದ್ದು ಫುಲ್ ಜೋರ್ ಐತೆ. ಜೋರ ಗೈಸ್. ನಮ್ ಗೌಡ್ರ ಸೆಲೆಬ್ರೇಷನ್ ನೋಡ್ರಿ ಬರ್ತಡೇದ. ಮಗ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ನಾವು ಬರ್ಬೇಕು. ಗಾಡಿ ತೆಗಿ. ಎಲ್ರು ಇನ್ನೇ ಬೇಡ್ರಿ ಬರ್ತಡೇ ವಿಷಯ ಹೇಳ್ರಿ ಇನ್ನೇಮೆ. ಹೇಳಿ ನೀನೇನಾರ ಹೇಳ. ಸೋ ಮಚ್ ಹೇಳ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾರೇ ನನ್ನ ಬರ್ತಡೇ ಅಂಕಳಕ್ಕಿಂತ 4 ಪಟ್ಟು ಸೆಲೆಬ್ರೇಷನ್ ಮಾಡಿ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಗೈಸ್ ಫೈನಲಿ ಎಲ್ಲ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ರೂಮ್ ಕಡೆ ಹೊರಟ್ರೆ. ಕಾರ್ತಿ ಏನ್ ಹೇಳಕ್ ಇಷ್ಟಪಡ್ತೀವಿ? ನಮ್ ಗೌಡಂದು ಇನ್ನೊಂದ್ಸರಿ ಯಾವಾಗ ಮುಂದಕ್ಕೂ ಮಾಡಿರ್ಬೇಡ ಹಿಂದಕ್ಕೂ ಮಾಡಿರ್ಬಾರ್ದು ಹಂಗ್ ಮಾಡಿಬಿಟ್ಟು ಬರ್ಡೆ ಫುಲ್ ಜೋರ. ಗೈಸ್ ಎಲ್ಲ ಫೈನಲಿ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಹುಡುಗ ಎಲ್ಲ ರೂಮ್ ಕಡೆ ಹೊರಟ್ರೆ. ನೆಕ್ಸ್ಟ್ ರೂಮಿಗೆ ಹೋಗಿ ಚಿಕನ್ ಅದು ಪ್ರಿಪೇರ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು. ಜಸ್ಟ್ 4 ಕೆಜಿ ಚಿಕನ್, ಜಸ್ಟ್ 4 ಕೆಜಿ ಚಿಕನ್ ಅಷ್ಟೇ ತಿನ್ನೋದು. ಬರೀ 8 ಜನ ಅದೇವಿ. 4 ಕೆಜಿ ಚಿಕನ್ ತಿಂದು ಮಕ್ಕೊಂಡ್ಬಿಡ್ತೀವಿ ಗೈಸ್. ತಿಂದು ಮಲ್ಕೊಂಡ್ಬಿಡ್ತೀವಿ. ಏನಿಲ್ಲ ಕೆಲಸ. ಸನ್ಮಾನ ಕಾರ್ಯಕ್ರಮ ಬರ್ತಡೇ ಸೆಲೆಬ್ರೇಷನ್ ಅನ್ನು ನೆರವೇರಿ ನನ್ನ ಬರ್ತಡೇ ಎಲ್ಲ ಮ್ಯಾನೇಜಿಂಗ್ ಒಪ್ಕೊಂಡು ಎಲ್ಲ ಮಾಡಿ ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡಿಕೊಟ್ಟು ಕಾರ್ತಿಕ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸ್ವಲ್ಪ ನಮ್ಮಲ್ಲಿ ದೊಡ್ಡ ವ್ಯಕ್ತಿ ಆಗಿದ್ದಾರೆ ಇವರು. ಗೈಸ್ ಫೈನಲಿ ಎಲ್ಲ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮಿಗೆ ಹೋಗಿ ಚಿಕನ್ ಮಾಡ್ತಾರೆ. ಚಿಕನ್ ಎಲ್ಲ ತಿನ್ಕೊಂಡು ಮಲ್ಕೋದಷ್ಟೇ. ಮತ್ತು ನಾಳೆ ಕಾಲೇಜಿಗೆ ಹೋಗ್ಬೇಕು. ಫೈನಲಿ ಇವತ್ತಿನ ಲಾಗ್ ಇಷ್ಟೇ. ಈ ಲಾಗ್ ಇಷ್ಟ ಆದರೆ ಎಲ್ಲರೂ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.